ಬೆಳಗಾವಿಯಲ್ಲಿ ಯುವಕನೊಬ್ಬ ತನ್ನ ತಂದೆಗೆ ಚಾಕು ಇರಿದಿದ್ದಾನೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಘಟನೆ ನಡೆದಿದೆ. ಪುತ್ರ ವಿಜಯ್ ಎಂಬಾತ ತನ್ನ ತಂದೆ ಬಸಯ್ಯಗೆ ಚಾಕು ಇರಿದಿದ್ದಾನೆ. ಮೊಮ್ಮಕ್ಕಳನ್ನ ಆಟವಾಡಿಸುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಬಸಯ್ಯ ಅವರ ಇಬ್ಬರು ಮಕ್ಕಳು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ. ತನ್ನ ಮಕ್ಕಳನ್ನ ಅಣ್ಣನ ಮನೆಗೆ ಕರ್ಕೊಂಡು ಹೋಗಬೇಡ ಅಂತ ಕಿರಿಯ ಪುತ್ರ ಹೇಳಿದ್ದಾನೆ. ಇದಕ್ಕೆ ತಂದೆ ಬುದ್ಧಿವಾದ ಹೇಳಿದ್ದಕ್ಕೆ ಸಿಟ್ಟಿಗೆದ್ದ ಪುತ್ರ ವಿಜಯ್ ಚಾಕು ಇರಿದಿದ್ದಾನೆ. ಬಾಂಗ್ಲಾದೇಶಿ ಅಂತ ಆರೋಪಿಸಿ ಜಾರ್ಖಂಡ್ ವಲಸೆ ಕಾರ್ಮಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಕಾವೂರು ಪೊಲೀಸರಿಂದ ಸಾಗರ್, ಧನುಷ್, ರತೀಶ್ನ ಬಂಧನವಾಗಿದೆ. ನಿನ್ನೆ ಮಂಗಳೂರಿನ ಕಾವೂರು ಠಾಣಾ ವ್ಯಾಪ್ತಿಯ ಕೂಳೂರು ಬಳಿ ಘಟನೆ ನಡೆದಿತ್ತು. ಜಾರ್ಖಂಡ್ ಮೂಲದ ದಿಲ್ಶಾನ್ ಅನ್ಸಾರಿ ಎಂಬ ಕಾರ್ಮಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು. ಹಲ್ಲೆಗೊಳಗಾಗಿದ್ರು ಕೂಡ ದಿಲ್ಶಾನ್ ಅನ್ಸಾರಿ ದೂರು ದಾಖಲಿಸದೆ ಸುಮ್ಮನಿದ್ದ. ಆದರೆ ಘಟನೆಯ ಬಗ್ಗೆ ಕೆಲ ಸ್ಥಳೀಯ ಮುಖಂಡರು ಪೊಲೀಸರ ಗಮನಕ್ಕೆ ತಂದಿದ್ರು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿರೋದು ನಿಧಿ. ಇದು ಪೂರ್ವಜರ ಆಸ್ತಿಯಲ್ಲ ಅಂತ ಪುರಾತತ್ವ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಆರ್ ಶೇಷೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಕೈಯಿಂದ ಕೈಗೆ ಹಸ್ತಾಂತರ ಮಾಡಿದ್ರೆ ಅದು ಪೂರ್ವಜರಿಂದ ಬಂದಿರುವ ಆಸ್ತಿಯಾಗಿರುತ್ತೆ. ಭೂಮಿ ಅಡಿಯಲ್ಲಿ ಸಿಕ್ಕಿರೋದು ಪೂರ್ವಜರ ಆಸ್ತಿಯಲ್ಲ ಅಂತ ಹೇಳಿದ್ರು. ಭೂಮಿ ಮೇಲೆ ಸಿಕ್ಕ ವಸ್ತುಗಳು ಕೂಡ ಕೆಲವೊಮ್ಮೆ ನಿಧಿಗಳಾಗಿರುತ್ತೆ. ನಿಧಿ ಸಿಕ್ಕ ಜಾಗದಲ್ಲಿ ಉತ್ಖನನದ ಬಗ್ಗೆ ಚರ್ಚೆ ನಡೆಸ್ತೇವೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕ್ರಮ ಕೈಗೊಳ್ತೀವಿ ಎಂದರು. ಬ್ರೇಕ್ ಫೇಲ್ಯೂರ್ ಆಗಿ ಖಾಸಗಿ ಶಾಲಾ ಬಸ್ ಪಲ್ಟಿಯಾದ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಕುಡಿಯನೂರು ಗ್ರಾಮದ ಬಳಿ ನಡೆದಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಗಾಯವಾಗಿದ್ದು ದೊಡ್ಡ ಅಪಘಾತ ತಪ್ಪಿದೆ. ಕೋಲಾರದ ಮಾಲೂರಿನ ಬೋಸ್ ಶಾಲೆಗೆ ಸೇರಿದ ಬಸ್ ಅಪಘಾತಕ್ಕೆ ತುತ್ತಾಗಿದೆ. ಗಾಯಾಳು ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿಯಲ್ಲಿ ರೈತನ ಮನೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬೀಗ ಜಡಿದಿದ್ದು ಕುಟುಂಬ ಭೀತಿಗೆ ಬಿದ್ದಿದೆ. ರಾಣಿಬೆನ್ನೂರು ತಾಲೂಕಿನ ಹಿಲದಹಳ್ಳಿ ಗ್ರಾಮದ ಸೋಮಲಿಂಗಪ್ಪ ಕುಟುಂಬ ಸಾಲ ತೀರಿಸಲಾಗದೆ ಕಂಗಾಲಾಗಿದೆ. ಇಕ್ವಿಟಾಸ್ ಮೈಕ್ರೋ ಫೈನಾನ್ಸ್ನಿಂದ ರೈತ ಸೋಮಲಿಂಗಪ್ಪ 7 ಲಕ್ಷ ಸಾಲ ಮಾಡಿದ್ದ. ವೀಳ್ಯದೆಲೆ ತೋಟ ಮಾಡಿದ್ದ ರೈತನಿಗೆ ಬೆಳೆ ಸರಿಯಾಗಿ ಬಂದಿರಲಿಲ್ಲ. ಇದರಿಂದ ಸಾಲದ ಕಂತು ಕಟ್ಟಲಾಗದೆ ಕಂಗಾಲಾಗಿದ್ದ. ಈಗ ಮೈಕ್ರೋ ಫೈನಾನ್ಸ್ನವರು ಮನೆ ಜಪ್ತಿ ಮಾಡಿದ್ದಾರೆ. ಜಿಲ್ಲಾಡಳಿತ ಸಮಯ ಕೊಡಬೇಕು ಅಂತ ಕುಟುಂಬ ಮನವಿ ಮಾಡಿದೆ. ಕೋಕಿಲು ಲೇಔಟ್ ನಿವಾಸಿಗಳಿಗೆ ಪುನಶ್ಚೇತನ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಅಂತಿಮ ವರದಿ ಸಲ್ಲಿಕೆಯಾಗಿದೆ. 26 ಕುಟುಂಬಗಳಿಗೆ ಮನೆ ನೀಡಬಹುದು ಅಂತ ವರದಿ ಸಲ್ಲಿಸಲಾಗಿದೆ. ಜಿಪಿಎ ಅಧಿಕಾರಿಗಳು ಕೋಕಿಲು ಲೇಔಟ್ನಲ್ಲಿ 167 ಮನೆಗಳನ್ನು ಒಡೆದು ಹಾಕಿದ್ರು. ಒಡೆದು ಹಾಕಿದ್ದ 167 ಮನೆಗಳ ಪೈಕಿ ಪುನರ್ವಸತಿ 26 ಕುಟುಂಬಗಳಷ್ಟೇ ಅರ್ಹ ಅಂತ ವರದಿ ತಿಳಿಸಿದೆ. ಹಳೆ ಫಕೀರ್ ಕಾಲೋನಿಯಲ್ಲಿ ಒಬ್ಬರದ್ದು ದಾಖಲೆಯೇ ಇಲ್ಲದಿರೋದು ಬಯಲಾಗಿದೆ. ಭಾರತದಲ್ಲಿ ಇದ್ಕೊಂಡು ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ದ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಶರ್ಬಾನು ಖತನ್ ಎಂಬ ಮಹಿಳೆಯನ್ನ ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಹುಲಿಮಂಗಲದಲ್ಲಿ ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ವೇಳೆ ಜೈ ಬಾಂಗ್ಲಾ ಅಂತ ಮಹಿಳೆ ಘೋಷಣೆ ಕೂಗಿದ್ಲು. ಪೊಲೀಸರು ಮಹಿಳೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ತುಮಕೂರಿನ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರು ಇಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸ್ಟೇಡಿಯಂಗೆ ತಮ್ಮ ಹೆಸರು ಇಟ್ಟಿದ್ದಕ್ಕೆ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡ್ರು. ಕ್ರೀಡಾಂಗಣದಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗಿತೀವಿ ಅಂತ ಹುಚ್ಚರು ಹೇಳಬೇಕು ಅಷ್ಟೇ. ಸ್ಟೇಡಿಯಂ ಅಭಿವೃದ್ಧಿ ಮಾಡಿದ್ದಕ್ಕೆ ನನ್ನ ಹೆಸರಿಡೋದಕ್ಕೆ ಒತ್ತಾಯಿಸಿದ್ದಾರೆ. ನಾನ್ ಮಾಡಿರುವ ಕೆಲಸಕ್ಕೆ ಅಲ್ಲಿ ಹೆಸರು ಇಡ್ತೀವಿ ಅಂತ ಬೆಂಬಲಿಗರು ಮುಂದಾಗಿದ್ದಾರೆ. ಬಿಜೆಪಿಯವರು ಇದನ್ನೇ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಒಂದು ಶೆಡ್ಗೆ ನನ್ನ ಹೆಸರು ಇಟ್ರೆ ಅದನ್ನ ರಾಜಕೀಯ ಮಾಡ್ತೀರಾ? ಶೆಡ್ಗೆ ಹೆಸರು ಇಟ್ಟಿರೋದನ್ನ ಸಹಿಸಲ್ಲ ಅಂದ್ರೆ ನೀವು ಎಂತ ಜನ? ಕ್ರೀಡಾಪಟುಗಳು ಸೇರಿ ನನ್ನ ಹೆಸರು ಇಟ್ಟಿದ್ರೆ ನಿಮಗೆ ಯಾಕೆ ಹೊಟ್ಟೆ ಉರಿ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ತುಮಕೂರಿನ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರಿಟ್ಟಿರುವ ವಿಚಾರಕ್ಕೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಪ್ರತಿಕ್ರಿಯಿಸಿದ್ರು. ಪರಮೇಶ್ವರ್ ಒಳ್ಳೆಯ ವ್ಯಕ್ತಿ, ಅವರಿಗೆ ಈ ವಿವಾದ ಬೇಕಿರಲಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳು ಹಾಗೂ ಬೆಂಬಲಿಗರು ಪರಮೇಶ್ವರ್ ಅವರನ್ನ ದಾರಿ ತಪ್ಪಿಸಿದ್ದಾರೆ. ನರೇಗಾದಲ್ಲಿ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಹೋರಾಟ ಮಾಡ್ತಾರೆ. ಇಲ್ಲಿ ಹೇಗೆ ಪರಮೇಶ್ವರ್ ಹೆಸರು ಇಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು.
ಮಂಗಳೂರು ಸಿಸಿಬಿ ಪೊಲೀಸರು ಭಾರಿ ಡ್ರಗ್ ಜಾಲವನ್ನ ಭೇದಿಸಿದ್ದಾರೆ. ಬೆಂಗಳೂರಿನ ಮಂಗಳೂರಿಗೆ ಡ್ರಗ್ ಪೂರೈಸ್ತಾ ಇದ್ದಂತ ಉಗಾಂಡ ಮೂಲದ ಮಹಿಳೆಯನ್ನ ಬಂಧಿಸಿ ಬರೋಬ್ಬರಿ 4 ಕೋಟಿ ಮೌಲ್ಯದ 4 ಕೆಜಿ ಎಂಡಿಎಂಎ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಜಿಗಣಿ ಸರಹದ್ದಿನಲ್ಲಿ ಮಂಗಳೂರು ಸಿಸಿಬಿ ಕಾರ್ಯಾಚರಣೆ ನಡೆಸಿ ಉಗಾಂಡ ಮೂಲದ ಝೈಲಾ ಜಲ್ವಾಂಗೋಳನ್ನ ಬಂಧಿಸಿದ್ದಾರೆ. ಇದರ ಜೊತೆಗೆ ಮಂಗಳೂರಿನ 6 ಜನ ನಟೋರಿಯಸ್ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ಬಂಧಿತರೆಲ್ಲರೂ ಕೂಡ ಮಂಗಳೂರಿನ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ವಸತಿ ನಿಲಯದ ಬಾಡಿಗೆ ಪಾವತಿಸದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಜೆಎಂಎಫ್ಸಿ ನ್ಯಾಯಾಲಯ ಪೀಠೋಪಕರಣ ಜಪ್ತಿಗೆ ಆದೇಶ ಮಾಡಿತ್ತು. ಅದರಂತೆ ಸಮಾಜ ಕಲ್ಯಾಣ ಇಲಾಖೆಯ ಪೀಠೋಪಕರಣ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಗಿದೆ. ಲ್ಯಾಪ್ಟಾಪ್, ಪ್ರಿಂಟರ್, ಜೆರಾಕ್ಸ್ ಮಷೀನ್, ಚೇರ್, ಟೇಬಲ್ ಸೇರಿ ಇನ್ನಿತರೆ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪದವಿ ಪೂರ್ವ ಬಾಲಕರ ವಸತಿ ನಿಲಯಕ್ಕಾಗಿ ಕಾಜಾ ಸಾಬ್ ಎಂಬುವರು ಕಟ್ಟಡ ಬಾಡಿಗೆ ನೀಡಿದ್ರು. ಮಾಲೀಕರಿಗೆ ಸಮಾಜ ಕಲ್ಯಾಣ ಇಲಾಖೆ ಬಾಡಿಗೆ ನೀಡದ್ದಕ್ಕೆ ಪೀಠೋಪಕರಣ ಜಪ್ತಿಗೆ ಆದೇಶ ನೀಡಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.